ಪುತ್ತೂರಿನ ಯುವಕ ಬೆಂಗಳೂರಿನ ಲಾಡ್ಜ್ನಲ್ಲಿ ಸಾವನ್ನಪ್ಪಿದ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಮಡಿವಾಳ ಪೊಲೀಸರಿಂದ ಯುವಕ ತಕ್ಷಿತ್ ಸಾವಿನ ಬಗ್ಗೆ ಹಲವಾರು ಅನುಮಾನಗಳು ಹುಟ್ಟುಕೊಂಡಿದ್ದು, ತನಿಖೆಯ ಆಯಾಮವೇ ಬದಲಾಗಿದೆ. ಮಡಿವಾಳ ಠಾಣೆಯ ಲಾಡ್ಜ್ನಲ್ಲಿ ಯುವಕ ಸಾವನ್ನಪ್ಪಿದ ಪ್ರಕರಣದ ತನಿಖೆ ಮುಂದುವರಿತಾ ಇದೆ. ಅಷ್ಟಕ್ಕೂ ಯುವಕ ಸಾವನ್ನಪ್ಪಿರುವುದು ಸಾಕಷ್ಟು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ತಕ್ಷಿತ್ ಮೃತದೇಹ ಪತ್ತೆಯಾದಾಗ ರೂಮ್ನಲ್ಲಿ ಸಿಗರೇಟ್ ತುಂಡುಗಳು ಪತ್ತೆಯಾಗಿತ್ತು. ತಕ್ಷಿತ್ ಕುಟುಂಬದಲ್ಲಿ ಕೆಲವರಿಗೆ ಅಸ್ತಮಾ ಸಮಸ್ಯೆ ಇರುವ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಅತಿಯಾದ ಸಿಗರೇಟ್ ಸೇವನೆಯಿಂದ ತಕ್ಷಿತ್ ಸಾವಾಗಿದೆಯಾ ಅನ್ನೋ ಶಂಕೆ ವ್ಯಕ್ತವಾಗುತ್ತದೆ. ಇನ್ನು ತಕ್ಷಿತ್ಗೆ ಫುಡ್ ಪಾಯ್ಸನ್ ಆಗಿದೆ ಅಂತ ತಕ್ಷಿತ್ ಗೆಳತಿ ಹೇಳಿಕೆ ಕೊಟ್ಟಿದ್ದಾಳೆ. ಅಕ್ಟೋಬರ್ 17ರಂದು ಮಧ್ಯಾಹ್ನ ತಕ್ಷಿತ್ ಹಾಗೂ ಆತನ ಗೆಳತಿ ಆನ್ಲೈನ್ ಮೂಲಕ ಖಾಸಗಿ ಹೋಟೆಲ್ನಿಂದ ಚಿಕನ್ ರೈಸ್ ತರಿಸಿದ್ರು. ಊಟ ಮಾಡಿದ ಬಳಿಕ ಇಬ್ಬರಿಗೂ ಆರೋಗ್ಯ ಕೆಟ್ಟಿದ್ದು ವಾಮಿಟ್ ಆಗಿದೆ. ಈ ವೇಳೆ ಮಾತ್ರೆ ತೆಗೆದುಕೊಂಡಿದ್ದಾರೆ. ಇನ್ನು ಆರೋಗ್ಯ ಸಮಸ್ಯೆಯಿಂದ ಯುವತಿ ತನ್ನ ಊರಿಗೆ ಹೊರಟಿದ್ದಳು. ಇತ್ತ ಯುವಕ ಕೂಡ ತಾನು ಸಹ ಸಂಬಂಧಿಕರ ಮನೆಗೆ ಹೋಗುವುದಾಗಿ ತಿಳಿಸಿದ್ದಾನೆ. ರಾತ್ರಿ ಮತ್ತೆ ಯುವತಿಗೆ ಕರೆ ಮಾಡಿ ಲಾಡ್ಜ್ನಲ್ಲಿ ಉಳಿಯುವುದಾಗಿ ತಕ್ಷಿತ್ ತಿಳಿಸಿದ್ದಾನೆ. ಅಲ್ಲದೆ ಲಾಡ್ಜ್ ಬಿಲ್ ಮತ್ತು ರಾತ್ರಿ ಊಟದ ದುಡ್ಡನ್ನ ಪೇ ಮಾಡಲು ಯುವತಿಗೆ ಹೇಳಿದ್ದಾನೆ. ಇನ್ನು ಬಿಲ್ ಪೇ ಮಾಡಿದ ಯುವತಿ ರಾತ್ರಿ 10 ಗಂಟೆಗೆ ತಕ್ಷಿತ್ ಜೊತೆ ಮಾತನಾಡಿದ್ದಾಳೆ. ಹೌದು, ಇನ್ನು ಬೆಳಗ್ಗೆ ಯುವತಿ ಮತ್ತೆ ತಕ್ಷಿತ್ಗೆ ಫೋನ್ ಮಾಡಿದ್ದಾಳೆ. ತಕ್ಷಿತ್ ಫೋನ್ ರಿಸೀವ್ ಮಾಡಿರಲಿಲ್ಲ. ಕೆಲ ಸಮಯದ ನಂತರ ಲಾಡ್ಜ್ ರಿಸೆಪ್ಷನ್ಗೆ ಫೋನ್ ಮಾಡಿದ್ದ ಯುವತಿ ತಕ್ಷಿತ್ ಬಗ್ಗೆ ವಿಚಾರಿಸಿದ್ದಾಳೆ. ಈ ವೇಳೆ ಲಾಡ್ಜ್ನವರು ಡೋರ್ ತೆಗೆದಾಗ ತಕ್ಷಿತ್ ಮೃತಪಟ್ಟಿರುವುದು ಬೆಳಕಿಗೆ ಬಂದಿದೆ. ಇನ್ನು ಫುಡ್ನಿಂದ ಸಮಸ್ಯೆ ಆಗಿತ್ತೆಂದು ತಕ್ಷಿತ್ ಗೆಳತಿ ಹೇಳಿಕೆ ನೀಡಿದ್ದಾಳೆ. ಈ ಹಿನ್ನೆಲೆ ಹೋಟೆಲ್ ಸಿಬ್ಬಂದಿಯನ್ನ ಕರೆಸಿ ಪೊಲೀಸರು ವಿಚಾರಿಸಿದ್ದಾರೆ. ಈ ವೇಳೆ ಇದೇ ಫುಡ್ ಅನ್ನ 100ಕ್ಕೂ ಹೆಚ್ಚು ಜನರಿಗೆ ಕೊಟ್ಟಿದ್ದೇವೆ, ಆದರೆ ಇವರಿಂದ ಮಾತ್ರ ಕಂಪ್ಲೇಂಟ್ ಬಂದಿರೋದು ಅಂತ ಹೋಟೆಲ್ನವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಫುಡ್ ಇನ್ಸ್ಪೆಕ್ಟರ್ ಮುಖಾಂತರ ಸ್ಯಾಂಪಲ್ ಕಲೆಕ್ಟ್ ಮಾಡಿಸಿರೋ ಪೊಲೀಸ್ ಅಧಿಕಾರಿಗಳು ಆಹಾರದ ಗುಣಮಟ್ಟದ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಅಲ್ಲದೆ ಇಬ್ಬರು ತೆಗೆದುಕೊಂಡಿರೋ ಟ್ಯಾಬ್ಲೆಟ್ನಿಂದ ಸಮಸ್ಯೆ ಆಗಿಲ್ಲ ಎಂಬ ಮಾಹಿತಿ ಸಿಕ್ಕಿದ್ದು ಫುಡ್ ಇನ್ಸ್ಪೆಕ್ಟರ್ ವರದಿ, FSL ಮತ್ತು ಮರಣೋತ್ತರ ವರದಿಗಾಗಿ ಪೊಲೀಸರು ಕಾಯುತ್ತಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.